ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದು ಹಳೆ ವಿಷಯ. ಜೈಲಿನಲ್ಲಿ ಐಷಾರಾಮಿ ವ್ಯವಸ್ಥೆ ಮಾಡಿಕೊಂಡು ಸಿಕ್ಕಿಬಿದ್ದ ದರ್ಶನ್ ಈಗ ಬಳ್ಳಾರಿ ಜೈಲು ಪಾಲಾಗಿದ್ದಾನೆ. ರಾಜ್ಯಾದ್ಯಂತ ಈಗ ಜೈಲುಗಳ ವಿಚಾರ, ಜೈಲುಗಳ ವ್ಯವಸ್ಥೆ ಬಗ್ಗೆ ಚರ್ಚೆಯಾಗ್ತಿದೆ. ಈ ಜೈಲು ಸುದ್ದಿ ನೋಡಿದ ಮೇಲೆ ನಿಮಗೆಲ್ಲರಿಗೂ ನಮ್ಮ ರಾಜ್ಯದಲ್ಲಿ ಇರುವ ಜೈಲುಗಳೆಷ್ಟು, ಹಳೆ ಜೈಲು ಯಾವುದು, ದೊಡ್ಡ ಜೈಲು ಯಾವುದು ಎಂಬ ಪ್ರಶ್ನೆ ಮೂಡೋದು ಸಹಜ. ನಮ್ಮ ರಾಜ್ಯದಲ್ಲಿರುವ 5 ಪ್ರಮುಖ ಐತಿಹಾಸಿಕ ಜೈಲುಗಳ ವಿವರ ಈ ವಿಡಿಯೋದಲ್ಲಿದೆ. ಕರ್ನಾಟಕವಲ್ಲ, ದೇಶದಲ್ಲೇ ಪುರಾತನ ಜೈಲು ವಿಜಯಪುರದ್ದು. ಜೈಲು ಅಂದ ತಕ್ಷಣ ನೆನಪಾಗೋದು ಬೆಂಗಳೂರಿನ ಪರಪ್ಪನ ಅಗ್ರಹಾರ, ಬೆಳಗಾವಿಯ ಹಿಂಡಲಗ ಜೈಲು. ಆದ್ರೆ ನಿಮಗೆ ಗೊತ್ತಿರಲಿ, ಈ 2 ಜೈಲುಗಳಿಗಿಂತ ಪುರಾತನ ಜೈಲು ಅಂದ್ರೆ ವಿಜಯಪುರ ಜಿಲ್ಲಾ ಕಾರಾಗೃಹ. ಈ ಜೈಲಿನ ಇತಿಹಾಸ ಆದಿಲ್ ಶಾಹಿ ಯುಗದಿಂದ ಶುರುವಾಗುತ್ತೆ. ರಾಜನ ವಿಶೇಷ ಅತಿಥಿಗಳಿಗಾಗಿ 1640ರಲ್ಲಿ ನವಾಬ್ ಮುಸ್ತಫಾ ಖಾನ್ ಈ ಕಟ್ಟಡ ನಿರ್ಮಾಣ ಮಾಡಿದ್ದ. ಅದಾದ ಬಳಿಕ 1882ರಲ್ಲಿ ಇದೇ ಕಟ್ಟಡವನ್ನ ಬ್ರಿಟಿಷ್ ಸರ್ಕಾರ ಜೈಲಾಗಿ ಪರಿವರ್ತಿಸಿತ್ತು. ಈಗ ಇದೇ ಜೈಲನ್ನ 1983ರಿಂದ ಕೇಂದ್ರ ಕಾರಾಗೃಹವಾಗಿ ಬಳಸಲಾಗ್ತಿದೆ. ಸುಮಾರು 400 ವರ್ಷದ ಹಳೆಯ ಕಟ್ಟಡ ಇದಾಗಿದ್ದು 370 ಖೈದಿಗಳ ಸಾಮರ್ಥ್ಯ ಹೊಂದಿದೆ. ಬೆಳಗಾವಿ ಹಿಂಡಲಗ ಜೈಲಿಗೆ 100 ವರ್ಷಗಳ ಇತಿಹಾಸ. ವೀರ ಸಾವರ್ಕರ್, ನೆಹರು, ಗಾಂಧೀಜಿ ಶಿಕ್ಷೆ ಅನುಭವಿಸಿದ್ದ ಜೈಲಿದು. ಬೆಳಗಾವಿ ಜೈಲು ಅಂದರೆ ಬೇಗ ಯಾರಿಗೂ ಅರ್ಥವಾಗಲ್ಲ. ಹಿಂಡಲಗ ಜೈಲು ಅಂದ್ರೆ ಬೇಗ ಅರ್ಥವಾಗುತ್ತೆ. ಈ ಜೈಲಿಗೆ ಬರೋಬ್ಬರಿ 101 ವರ್ಷಗಳ ಇತಿಹಾಸವಿದೆ. 1923ರಲ್ಲಿ ಈ ಜೈಲನ್ನ 99 ಎಕರೆ ಪ್ರದೇಶದಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದ್ದರು. 1200 ಖೈದಿಗಳನ್ನಿಡುವ ಸಾಮರ್ಥ್ಯವಿದೆ. ಇದೇ ಜೈಲಿನಲ್ಲೇ ಸ್ವತಂತ್ರ ಚಳುವಳಿ ವೇಳೆ ನೆಹರು, ಮಹಾತ್ಮ ಗಾಂಧಿ ಕೂಡ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಇವರಷ್ಟೇ ಅಲ್ಲ, ವೀರ ಸಾವರ್ಕರ್ ಕೂಡ 1950ರಲ್ಲಿ 100 ದಿನ ಜೈಲುವಾಸ ಅನುಭವಿಸಿದ್ದರು. ಇದೆಲ್ಲದರ ಜೊತೆಗೆ ಗಲ್ಲು ಶಿಕ್ಷೆ ವಿಧಿಸುವ ಸಕಲ ವ್ಯವಸ್ಥೆ ಹೊಂದಿರುವ ಕರ್ನಾಟಕದ ಏಕೈಕ ಜೈಲು ಬೆಳಗಾವಿಯ ಹಿಂಡಲಗ. 1976ರಲ್ಲಿ 6 ಜನ, 1978ರಲ್ಲಿ 5, ಕೊನೆಯದಾಗಿ 1983ರಲ್ಲಿ ಒಬ್ಬನಿಗೆ ಇಲ್ಲಿ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಇದೇ ಜೈಲಿನಲ್ಲೇ ಕನ್ನಡದ ಮಿಂಚಿನ ಓಟ, ಹಿಂದಿಯ ಮೊಹರಾ ಸಿನಿಮಾ ಸೇರಿ ಹಲವು ಚಿತ್ರಗಳ ಚಿತ್ರೀಕರಣ ನಡೆದಿದೆ. ಅಂಡಮಾನ್ ಬಿಟ್ಟರೆ ಬಳ್ಳಾರಿ ಜೈಲೇ ಕಠಿಣ ಶಿಕ್ಷೆಗೆ ಫೇಮಸ್. ಬಳ್ಳಾರಿ ಜೈಲಿಗೆ ಭಯಾನಕ ಕರಾಳ ಇತಿಹಾಸ ಇದೆ. ಅಂಡಮಾನ್ ಬಿಟ್ಟರೆ ಕಠಿಣ ಶಿಕ್ಷೆಗೆ ಬಳ್ಳಾರಿ ಜೈಲೇ ಕುಖ್ಯಾತಿ. ಈ ಮಾತು ಕರ್ನಾಟಕ ಮಾತ್ರವಲ್ಲ, ದೇಶದಲ್ಲೂ ಜನಜನಿತ. 1800ರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಬಳ್ಳಾರಿ ಪಟ್ಟಣವನ್ನ ವಿಲೀನ ಮಾಡಲಾಯಿತು. ಅದಾದ ಬಳಿಕ ಮೊದಲ ಸ್ವಾತಂತ್ರ್ಯ ದಂಗೆ ಬಳಿಕ ದೇಶದಲ್ಲಿ ಬ್ರಿಟಿಷರು 3 ಜೈಲು ನಿರ್ಮಾಣಕ್ಕೆ ಮುಂದಾದರು. ಅದರಲ್ಲಿ ಬಳ್ಳಾರಿ ಜೈಲು ಕೂಡ ಒಂದು. ಬಳ್ಳಾರಿ ಜೈಲು ನಿರ್ಮಾಣವಾಗಿದ್ದು 1884ರಲ್ಲಿ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲೂ ಅನೇಕ ಹೋರಾಟಗಾರರು ಇಲ್ಲಿ ಶಿಕ್ಷೆ ಅನುಭವಿಸಿದ್ದಾರೆ. ಇದೇ ಜೈಲಿನಲ್ಲಿ 2 ಬಾರಿ ಗಾಂಧೀಜಿ ಜೈಲುವಾಸ ಅನುಭವಿಸಿದ್ದರು. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ್ದ ವೇಳೆ ವಾಜಪೇಯಿ, LK ಅಡ್ವಾಣಿ ಅವರನ್ನ ಇಲ್ಲೇ ಇಡಲಾಗಿತ್ತು. 1000ಕ್ಕೂ ಅಧಿಕ ಖೈದಿಗಳನ್ನ ಇಡುವ ಸಾಮರ್ಥ್ಯ ಈ ಜೈಲಿನಲ್ಲಿದೆ. ಈ ಜೈಲಿನಲ್ಲಿ ನಟೋರಿಯಸ್ ಖೈದಿಗಳಿಗಾಗಿ 16 ಕತ್ತಲೆ ಕೋಣೆ ಸೆಲ್ಗಳಿದ್ದು, ಅದರ ಪೈಕಿ ಒಂದರಲ್ಲಿ ಈಗ ದರ್ಶನ್ ಅನ್ನ ಇಡಲಾಗಿದೆ. 40 ಎಕರೆಯಲ್ಲಿದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ. ಬೆಂಗಳೂರಿನ ಸೆಂಟ್ರಲ್ ಜೈಲ್ ದೇಶದಲ್ಲೇ ಪ್ರಮುಖ ಜೈಲ್ಗಳಲ್ಲಿ ಒಂದು. ಸೆಂಟ್ರಲ್ ಜೈಲು ಅನ್ನೋದಕ್ಕಿಂತ ಪರಪ್ಪನ ಅಗ್ರಹಾರ ಎಂದೇ ಖ್ಯಾತಿ. ಈ ಜೈಲು 40 ಎಕರೆಯಲ್ಲಿ 1997ರಲ್ಲಿ ನಿರ್ಮಿಸಲಾಗಿದೆ. ಬೆಂಗಳೂರಿನ ಹಳೆ ಜೈಲನ್ನ 2000 ಇಸವಿಯಲ್ಲಿ ಫ್ರೀಡಂ ಪಾರ್ಕ್ ಆಗಿ ನವೀಕರಣ ಮಾಡಲಾಯಿತು. ಅದಾದ ಬಳಿಕ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹವಾಗಿ ಬದಲಾಯಿತು. ಈ ಜೈಲಿನಲ್ಲಿ 2200 ಖೈದಿಗಳ ಸಾಮರ್ಥ್ಯ ಇದ್ದು, ಆದರೆ 5500ಕ್ಕೂ ಹೆಚ್ಚು ಖೈದಿಗಳು ಈಗ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇತ್ತೀಚೆಗೆ ನಟ ದರ್ಶನ್ ಸೇರಿ ಹಲವು ಅಂಡರ್ ವರ್ಲ್ಡ್ ಡಾನ್ಗಳು ಇಲ್ಲಿ ಜೈಲೂಟ ಉಂಡಿದ್ದಾರೆ. ಇತಿಹಾಸದ ಪುಟ ಸೇರಿದ ಐತಿಹಾಸಿಕ ಶಿವಮೊಗ್ಗದ ಹಳೆ ಕಾರಾಗೃಹ. ಶಿವಮೊಗ್ಗದ ಹಳೆ ಜೈಲು ಅಂದ್ರೆ ಸ್ವತಂತ್ರ ಚಳುವಳಿಯ ಇತಿಹಾಸ ಪುಟ ತೆರೆದುಕೊಳ್ಳುತ್ತೆ.
1.5 ಶತಮಾನದ ಕಾಲ ಮಲೆನಾಡಲ್ಲಿ ಸ್ವತಂತ್ರ ಹೋರಾಟಗಾರರನ್ನ ಹಾಗೂ ರೈತರನ್ನ ಗಲ್ಲಿಗೇರಿಸಿದ ಶಿವಮೊಗ್ಗದ ಹಳೆ ಜೈಲು ಈಗ ಇತಿಹಾಸದ ಪುಟ ಸೇರಿದೆ. ಶಿವಮೊಗ್ಗದಲ್ಲಿ 1872ರಲ್ಲಿ ಬ್ರಿಟಿಷರು ಬರೋಬ್ಬರಿ 46 ಎಕರೆ ಪ್ರದೇಶದಲ್ಲಿ ಜೈಲನ್ನ ನಿರ್ಮಿಸಿದ್ದರು. ಸ್ವಾತಂತ್ರ್ಯ ಚಳುವಳಿ ಉತ್ತುಂಗದಲ್ಲಿದ್ದ 1920ರಿಂದ 1947ರ ನಡುವೆ ಈ ಜೈಲು ಸ್ವಾತಂತ್ರ್ಯ ಹೋರಾಟಗಾರರಿಂದ ತುಂಬಿ ತುಳುಕುತ್ತಿತ್ತು. 1943ರಲ್ಲಿ ಬ್ರಿಟಿಷ್ ಸರ್ಕಾರ ಇದೇ ಜೈಲಲ್ಲಿ ಈಸೂರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗಲ್ಲು ಶಿಕ್ಷೆ ನೀಡಿತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ಶಿವಮೊಗ್ಗದ ಹೊರವಲಯದಲ್ಲಿ 63 ಎಕರೆ ಪ್ರದೇಶದಲ್ಲಿ ನೂತನ ಸೆಂಟ್ರಲ್ ಜೈಲು ನಿರ್ಮಿಸಲಾಗಿದೆ. ಸದ್ಯ ಇದು ಹೈಟೆಕ್ ಜೈಲಾಗಿದ್ದು ಕೊರಿಯನ್ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಈ ಕಾರಾಗೃಹದಲ್ಲಿ 270 ಕೊಠಡಿಗಳಿದ್ದು 500 ಕೈದಿಗಳನ್ನ ಇಡುವ ಸಾಮರ್ಥ್ಯವಿದೆ. ಆದರೂ ಸದ್ಯ ಶಿವಮೊಗ್ಗದ ಹೊಸ ಜೈಲಿನಲ್ಲಿ 700ಕ್ಕೂ ಹೆಚ್ಚು ಕೈದಿಗಳಿದ್ದಾರೆ. ಶಿವಮೊಗ್ಗದ ಐತಿಹಾಸಿಕ ಹಳೆ ಕಾರಾಗೃಹವನ್ನ ಬೇರೆ ಬೇರೆ ಕಾರಣಗಳಿಗಾಗಿ ಬಳಸಲಾಗ್ತಿದೆ.